ಥ್ಯಾಂಕ್ ಯು ಆ್ಯಂಡ್ ಬಂದಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಾಂಗ್ಸು ಒಂದು ಸ್ವಲ್ಪ ನನಗೆ ಡಿಫ್ರೆಂಟ್ ಅನಿಸ್ತು. ಮದುವೆ ಆಗ್ತಿರೋರೆ ಭಯ ಆಗಿದ್ದಾರೆ, ಮದುವೆ ಆದವ್ರು ನಾವು ಎಷ್ಟು ಭಯ ಪಡ್ಬೇಕೀಗ ಅಂತ. ಸೊ ರೈಟ್ ನಾವು ಮೇಂಟೈನ್ ಮಾಡ್ಬೋದು ಮನೇಲಿ ಮಾತಾಡಿ. ಬಟ್ ಇಟ್ ವಾಸ್ ಅಂದರೆ ತುಂಬ ನಾನು ಕರ್ಕೊಂಡು ಬರೋಲ್ಲಪ್ಪ ಇಲ್ಲೋ, ಕರ್ಕೊಂಡು ನಿಮ್ಮಂಥವ್ರು ಹಾಕೊಡ್ತೀರಲ್ಲ. ಸೊ ಒಂದು ಹೊಸ ಫೀಲ್. ಸುಮಾರು ಆಲ್ಮೋಸ್ಟ್ 2 ವರ್ಷ ಆದಮೇಲೆ ನಾನು ಮಾಡಿರೋವಂಥ ಸಿನಿಮಾದ ಆಡಿಯೋ ಕೇಳಿದೆ, ವಿಜುವಲ್ನ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದೆ, ತುಂಬ ಖುಷಿ ಆಗೋಯ್ತು ಇವತ್ತು. ಆ್ಯಂಡ್ ಖುಷಿ ಆಯಿತು. ನಮ್ಮ ಕೊರಿಯೋಗ್ರಫರ್ ಧನುವಣ್ಣ ನನಗೆ ತುಂಬ ಆಲ್ಮೋಸ್ಟ್ 15 ಇಯರ್ಸಿಂದ ಅವರು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಈಗ ರೀಸೆಂಟಾಗಿ ಅವರು ಡ್ಯಾನ್ಸ್ ಮಾಸ್ಟರ್ ಕಾರ್ಡ್ ತೊಗೊಂಡ್ರು. ಫಸ್ಟ್ ಅವ್ರಿಗೆ ಕರೆದು ನೀವು ಬನ್ನಿ ಸಾಂಗ್ ಮಾಡಿ ಅಂತ ಹೇಳಿದಾಗ ತುಂಬ ಒಂದು ಹೆವಿ ಮೂಮೆಂಟ್ಸ್ ಎಲ್ಲ ಹಾಕ್ಸಿ ಮಾಡಿಸಿದ್ರು. ನಾನು ಸುಮಾರು ವರ್ಷ ಆಗಿತ್ತು ಆ ಥರ ಡ್ಯಾನ್ಸ್ ಆಡಿ, ಮಂಡಿ ಎಲ್ಲ ಮುರಿದಾಕೊಂಡು 3 ದಿನ ರಿಹರ್ಸಲ್ ಮಾಡ್ಕೊಂಡು ಹೋಗಿದ್ದಕ್ಕೆ ಸುಮಾರು ವರ್ಷ ಆದಮೇಲೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಧನುವಣ್ಣ. ಆ್ಯಂಡ್ ಕಾರ್ತಿಕ್ ಆ ಮ್ಯೂಸಿಕ್ಗೆ ವಂಡರ್ಫುಲ್. ಆ್ಯಂಡ್ ಎಸ್ತರ್ ಮೇಡಮ್ ಅವರು, ಗಾಯತ್ರಿ ಮೇಡಮ್, ಕಾವ್ಯ ಮೇಡಮ್, ಕೃಷಿ ಮೇಡಮ್, ಸೊ ಎಲ್ರೂ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಹೌದೌದು, ತುಂಬಾನೇ ಸಪೋರ್ಟಿವ್ ಆಗಿದ್ರು ಎಲ್ಲರೂ ಸೆಟ್ಟಲ್ಲಿ. ಆ್ಯಂಡ್ ಧನು ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಅಂದರೆ ಸುಮ್ಮನೆ ಈ ಥರ ಒಂದು ಆಡಿಯೋ ರಿಲೀಸ್ ಇದೆ, ಬರ್ತ್ಯಾ ಚೆನ್ನಾಗಿ ವಿಡಿಯೋ ಪ್ಲೇ ಮಾಡ್ತೀವಿ ಅಂತ ಚೆನ್ನೈಗೆ ಹೋಗ್ಬೇಕಿತ್ತು ಇವತ್ತು. ಸೊ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಧನು, ತುಂಬ ಖುಷಿ ಆಯಿತು. ಆ್ಯಂಡ್ ಈಗ ರೀಸೆಂಟಾಗಿ ಸಿನಿಮಾಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಲಾಂಗ್ ಜರ್ನಿ ಇದೆ ನಮಗೆ ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಪ್ರಸಾದ್ ಅವರು, ನಮ್ಮ ಪ್ರೊಡ್ಯೂಸರ್ ಅವರು ಎಲ್ಲರೂ ಇಷ್ಟು ಕಷ್ಟದಲ್ಲೂ ಕೂಡ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಹೇಳ್ತಾರೆ. ನನಗೆ ಭಯ, ನಾನು ಹೇಳ್ತಾ ಇದ್ದೀನಿ ಸರ್ ಹುಷಾರಾಗಿ ಮಾಡಿ ಅಂತ. ಬಟ್ ಅವ್ರು ಕೇಳ್ತಾ ಇಲ್ಲ, ನೋಡೋಣ. ಬಟ್ ಸ್ಟಿಲ್ ಹುಷಾರಾಗಿ ಹುಷಾರು ಸರ್, ನೋಡ್ಕೊಂಡು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್ ನಾನು ಮಿಸ್ ಮಾಡಿದ್ದೆ, ಸೊ ಸಾರಿ ಸರ್. ಪ್ರೆಸ್ ಮೀಟ್ ನನ್ಗೆ ಒಂಥರ ಭಯ ಆಗ್ತಾ ಇದೆ ಸಾಂಗ್ ನೋಡೋದ್ರ ಮೇಲೆ, ಬಿಕಾಸ್ ನಾನು ಫಸ್ಟ್ ಟೈಮ್ ನೋಡಿರೋದು. ಐ ಆಮ್ ಲೈಕ್ ಓ ಶಿಟ್, ತುಂಬಾ ಗ್ಲಾಮರಸ್ ಆಗಿದೆ ಹೇಗೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ದವರು ಚಪ್ಪಾಳೆ ಹೊಡಿಬೋದು, ಪರ್ಟಿಕ್ಯುಲರ್ಲಿ ಆ ಸಾಂಗ್. ಒಂದೇ ಸಾಂಗ್ ಇರೋದು. ಸೊ ಸರ್ ಎಲ್ಲ ಗ್ಲಾಮರ್ ಎಲ್ಲ ಅದ್ರಲ್ಲೇ ಯೂಸ್ ಮಾಡಿದ್ದಾರೆ. ಅಂಡ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಸಾಂಗ್ ಮಾಡ್ತಾ ಇರೋದು. ಧನಂಜಯ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಕಷ್ಟ ಇತ್ತು. ಅಂಡ್ ಬಟ್ ಯೋಗಿ ಆಲ್ಸೋ ಬಿಗ್ ಸಪೋರ್ಟ್. ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ತೀರಾ ನೆಗೆಟಿವ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಅಂಡ್ ಓನ್ಲಿ ಬಿಕಾಸ್ ಆಫ್ ರಾಮ್ ಪ್ರಸಾದ್ ಸರ್. ಮೊದಲಿಂದ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಎವ್ರಿಥಿಂಗ್ ಫ್ರಮ್ ಕಾಸ್ಟ್ಯೂಮ್ಸ್ ಟು ಡೈಲಾಗ್ಸ್ ಟು ಎವ್ರಿ ಡೇ ಇನ್ ಸೆಟ್. ಸೊ ತುಂಬಾ ಖುಷಿ ಆಗ್ತದೆ. ಅಂಡ್ ಹೋಪ್ಫುಲಿ everybody please do support us for the release. Thank you. So Krishi, how challenging it was. Na ಹೇಳಿದ್ದು ಡಾನ್ಸ್ ನೋವು, ಸೊ ಜೊತೆಗೆ ಆಕ್ಟಿಂಗ್ ಕೂಡ ನಿಮಗೆ how different it is from other movies. So firstly ಎಲ್ಲರಿಗೂ ಹಾಯ್, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ಆ್ಯಂಡ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂದರೆ 9ಕ್ಕೆ 9 ಆಲ್ರೆಡಿ ರಿಲೀಸ್ ಆಗಿತ್ತು, ನೋಡಿದ್ದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಬಟ್ ಡ್ಯಾನ್ಸ್ ನಂಬರ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಲೈಕ್ ಡೈರೆಕ್ಟರ್ ಹೇಳಿದಾಗ ನಾವು ಆ್ಯಕ್ಚುಲಿ ಬೆಳಗಿಂದ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಆ್ಯಂಡ್ ಐ ವಾಸ್ ಆಲ್ ಕೂಲ್, ಚಿಲ್ ಆಗಿದ್ದೆ. ಬಟ್ ಇವಾಗ ಸಡನ್ ಆಗಿ ಈ ಸಾಂಗ್ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ಏನೋ ಒಂಥರ, ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಡ್ ಎಮೋಷನ್ ಆಫ್ಟರ್ ರಿಯಲಿ ಲಾಂಗ್ ಟೈಮ್. ಬಿಕಾಸ್ ಆಫ್ ಪ್ಯಾಂಡಮಿಕ್ ಆ್ಯಂಡ್ ಆಲ್ ಅದರ್ ರೀಸನ್ ಆಲ್ಮೋಸ್ಟ್ ತುಂಬ ಟೈಮಿಂದ ಸಿನಿಮಾಗಳು ಬಂದಿರಲಿಲ್ಲ, ನನ್ನನ್ನು ನಾನು ಬಿಗ್ ಸ್ಕ್ರೀನಲ್ಲಿ ನೋಡಿರಲಿಲ್ಲ. ಆ್ಯಂಡ್ ಟುಡೇ ಟು ವಾಚ್ ಮೈ ಸೆಲ್ಫ್ ಇಟ್ ವಾಸ್ ವೆರಿ ನೈಸ್. ಅಂದರೆ ತುಂಬ ಎಮೋಷ್ನಲ್, ಅಂದರೆ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಸೊ ಚಾಲೆಂಜಿಂಗ್ ಅಫ್ಕೋರ್ಸ್ ನನಗೆ ಆ್ಯಕ್ಚುಲಿ ಬಂದಿರೋ ಎಲ್ಲ ಸಿನಿಮಾದಲ್ಲಿ ಇಫ್ ಯು ಸಿ ನಂದೆಲ್ಲ ಸಿನಿಮಾ ಸಾಂಗ್ಸ್ಗಳು ತುಂಬ ಮಾಂಟೇಜಸ್, ರೊಮ್ಯಾಂಟಿಕ್ ಸಾಂಗ್ಸ್ ಹಂಗಿತ್ತು. ಬಟ್ ದಿಸ್ ಇಸ್ ದ ಫಸ್ಟ್ ಸಿನಿಮಾ ದಟ್ ಫಸ್ಟ್ ಫಿಲ್ಮ್ ದಟ್ ಐ ಹ್ಯಾವ್ ಅ ಬ್ಯೂಟಿಫುಲ್ ರೊಮ್ಯಾಂಟಿಕ್ ನಂಬರ್ ಒಂದು, ಆ್ಯಂಡ್ ಜೊತೆಗೆ ಒಂದು ಡ್ಯಾನ್ಸ್ ನಂಬರ್ ಕೂಡ, for which I'm really thankful to director Ram Prasad and Karthik for giving such beautiful songs. And ಡ್ಯಾನ್ಸ್ ಮಾಡೋದು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು, ಯೋಗಿ ತುಂಬಾ ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ಬಿಟ್ಟು ಇಸ್ ನೋನ್ ಫಾರ್ ಡ್ಯಾನ್ಸಿಂಗ್. ಸೊ ಅವನ್ನ
ಸೊ ಯೋಗಿ ಜೊತೆ ಒಂದು ಪ್ರಾಪರ್ ಡ್ಯಾನ್ಸ್ ನಂಬರ್ ಇದೆ ಅನ್ಬೇಕಾದ್ರೆ ಯೋಗಿ ಎನರ್ಜಿಗೆ ಮ್ಯಾಚ್ ಆಗಿ ನಾನು ಕೂಡ ಫಸ್ಟ್ ಟೈಮ್ ಬೇರೆ ನಾನು ಡ್ಯಾನ್ಸ್ ಮಾಡ್ತಿರೋದು. ಸೊ ಎಲ್ಲರೂ ನನ್ನನ್ನು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿರೋದು ನೋಡ್ತಾ ಇರೋದು ಸೀನಲ್ಲಿ. ಸೊ ಯೋಗಿ ಎನರ್ಜಿಗೆ ಮ್ಯಾಚ್ ಆಗಿ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಕಾಣಿಸ್ಕೊಬೇಕು ಅಂತ ಒಂದಿತ್ತು. ಐ ಹೋಪ್ ಐ ಹ್ಯಾವ್ ಅಚೀವ್ಡ್ ಇಟ್. But it was not too challenging because Yogi is a very good co-star to work with, very comfortable. So nangenu kashta aagta irlilla. In fact, we have an amazing choreographer who made it very easy for me. Thank you so much, master. And of course director idru. Nange actually tumba comfortable agidde set alli nanu ಏನು difficulties barde iro tara nodkonಡ್ರು director agli choreographer agli Yogi agli. And so yeah, I'm really thankful to the entire team of Lanke. ಲವ್ಲಿ, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ ಅನ್ಕೊಂಡೆ, ನೀವೇ ಹೇಳಿದ್ರಿ ಫಸ್ಟ್ ಟೈಮ್ ನಾನು ಡಾನ್ಸ್ ಮಾಡಿದ್ರಿ. ಮುಂಚೆ ಎಲ್ಲ ಡಾನ್ಸ್ ಮಾಡಿದ್ದೀನಿ ತುಂಬಾ, ಬಟ್ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಡಾನ್ಸ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಕೀಪ್ ರಾಕಿಂಗ್, ಕೀಪ್ ಸ್ಮೈಲಿಂಗ್. ಎಲ್ರಿಗೂ ನಮಸ್ಕಾರ. ಸೊ ಆಲ್ರೆಡಿ ನನ್ನ ಪಾತ್ರದ ಬಗ್ಗೆ ಏನು ತೋರಿಸ್ಲೇ ಇಲ್ಲ, ಸೊ ನಾನು ಏನು ಅದು ಸೀಕ್ರೆಟ್ ಒಳಗಡೆ ಸೀಕ್ರೆಟ್ ಇಟ್ಟಂಗಿದೆ. ಸೊ ಜಾಸ್ತಿ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ. ಹೇಳೋದಂದ್ರೆ ಮೇ ಬಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಈಗಲೇ ನೋಡಿದಂಗೆ ಸಿನಿಮಾ ತುಂಬಾನೇ ಪ್ಯಾಷನೇಟ್ ಆಗಿ ಮಾಡಿರೋ ಸಿನಿಮಾ. ನರೇಶನ್ ದಿನದಿಂದ ಇಟ್ಕೊಂಡು ಇವಾಗ ನಾವು ಇವತ್ತು ಕೂತ್ಕೊಂಡು ನೋಡ್ತಿರ್ಬೇಕಾದ್ರೂ ದ ಒನ್ ಥಿಂಗ್ ಐ ಆಮ್ ನೋಟಿಸಿಂಗ್ ಫ್ರಮ್ ದ ಡೈರೆಕ್ಟರ್ ಇಸ್ ಸಿನ್ಸಿಯರಿಟಿ ಆ್ಯಂಡ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ. ಅವ್ರ ಸಿನಿಮಾನ ತುಂಬಾ ಪ್ರೀತಿಸ್ತಾರೆ, ಈ ಸಿನಿಮಾನ ಇನ್ನೂ ತುಂಬಾ ಪ್ರೀತಿಸ್ತಾರೆ. ಅವರ ಹಾರ್ಟ್ ಅಂಡ್ ಸೋಲ್ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಐ ವಾಂಟ್ ಟು ಥ್ಯಾಂಕ್ ಹಿಮ್ ಸ್ಪೆಷಲಿ ಫಾರ್ ಗಿವಿಂಗ್ ಮೀ ದಿಸ್ ರೋಲ್. ನಾನು ಎಲ್ಲರ ಪಾತ್ರ ನೋಡ್ತಿರ್ಬೇಕಾದ್ರೆ ನಾನು ಯೋಚಿಸ್ತಿದ್ದೀನಿ ಎಷ್ಟು ಆಪ್ಟ್ ಆಗಿದೆ ಪ್ರತಿ ಕ್ಯಾರೆಕ್ಟರ್ದ ಕಾಸ್ಟಿಂಗ್. ಅವರಲ್ಲದೆ ಇನ್ನೊಬ್ರನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಈವನ್ ಮೈ ರೋಲ್ ಐ ಥಿಂಕ್ ಈಸ್ ಅ ಗಿಫ್ಟ್ ಟು ಮೀ ಇನ್ ಮೆನಿ ವೇಸ್. ನಾನು ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅಬೌಟ್ ದ ಕಲ್ಚರ್ ದಟ್ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಕಲ್ಚರ್, ಬ್ಯಾಕ್ಗ್ರೌಂಡ್, ಡಯಲೆಕ್ಟ್ ಆ್ಯಂಡ್ ಮೋಸ್ಟ್ ಆಫ್ ಆಲ್ ದ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ವಿತ್ ಸಂಚಾರಿ ವಿಜಯ್ ಅವರು. ನನ್ನ ಜೀವನ ಪೂರ್ತಿ ಈ ಕ್ಯಾರೆಕ್ಟರ್ ಅನ್ನ, ಈ ಮೂವಿಯನ್ನ, ಈ ಎಕ್ಸ್ಪೀರಿಯನ್ಸ್ ಅನ್ನ ಟ್ರೆಷರ್ ಮಾಡುವಂಗಾಯ್ತು ಈ ಸಿನಿಮಾದಲ್ಲಿ ನನಗೆ ನೀವು ಕಾಸ್ಟ್ ಮಾಡಿದ್ರಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಂದು ಪಾತ್ರ, ಒಂದು ಹೀರೋಯಿನ್, ಒಂದು ಫಿಮೇಲ್ ಆರ್ಟಿಸ್ಟ್ಗೆ, ಆಕ್ಟರ್ಗೆ ಅಷ್ಟು ಈಸಿಯಾಗಿ ಬರಲ್ಲ. ಕರಿಯರಲ್ಲಿ ಸ್ಟೀರಿಯೋಟಿಪಿಕಲ್ ಹೀರೋಯಿನ್ ಅಥವಾ ಒಂದು ರೆಗ್ಯುಲರ್ ಹೀರೋಯಿನ್ ರೋಲ್ ಅನ್ನೋದು ಬರ್ತಾ ಇರುತ್ತೆ. ಬಟ್ ಈ ತರ ಒಂದು ಆಫ್ ಬೀಟ್ ಪರ್ಫಾರ್ಮೆನ್ಸ್ಗೆ ಸ್ವಲ್ಪ ಸ್ಕೋಪ್ ಇರೋದು, ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ಪೇರ್ ಆಗಿ ಅನುಭವ ಸಿಗೋಂಥ ಒಂದು ಅಪಾರ್ಚುನಿಟಿ ತುಂಬಾ ಕಮ್ಮಿ ಸಿಗುತ್ತೆ ಒಂದು ಇಡೀ ಕರಿಯರ್ ಸ್ಪ್ಯಾನ್ ಅಲ್ಲಿ. ಸೊ ನನ್ನ ಕರಿಯರ್ ಅಲ್ಲಿ ಆಲ್ರೆಡಿ ನಾನು ಇನ್ನೂ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಸೊ ಇಷ್ಟೊಂದು ಯಂಗ್ ಸ್ಟೇಜ್ ಆಫ್ ಮೈ ಕರಿಯರ್ ಅಲ್ಲಿ ಟು ಹ್ಯಾವ್ ವರ್ಕ್ಡ್ ಇನ್ ಸಚ್ ಅ ರೋಲ್ ವಿತ್ ಸಚ್ ಅ ಟೀಮ್ with an amazing actor like Sanchari Vijay, I really take it as my privilege. It's an honor, and this film will always be a very important film in my life. Thank you so much. Thank you, Esther. ತುಂಬಾ ಚೆನ್ನಾಗಿದೆ. ಐ ಲವ್ಡ್ ಇಟ್. 2 ಸಾಂಗ್ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ರಿಲೀಸ್ ಆಗಿತ್ತು ಅಂಡ್ ನ್ಯೂ ಸಾಂಗ್ಸ್ ನೋಡಿದ್ದು ತುಂಬಾ ಚೆನ್ನಾಗಿದೆ. Of course, hats off to music director and choreographer, and also I would like to say what fantastic cinematography. Enu colors and brightness tumba chanagide sir. So nam co-artists ellaru ಈಸಿ ಆಗಿ ಕನ್ನಡಲ್ಲಿ ಮಾತಾಡಿ ಮುಗಿತ್ತು. ನಮಗೆ ಕನ್ನಡ ಅಷ್ಟು ಈಸಿ ಆಗ ಬರಲ್ಲ, ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಆ್ಯಂಡ್ ಎನಿ ಮಿಸ್ಟೇಕ್ಸ್ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಆಫ್ ಆಲ್, ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಿ ತುಂಬ ವರ್ಷ ಆಯಿತು. ಮೈ ಇಂಟ್ರೊಡಕ್ಷನ್ ವಾಸ್ ನೀಲಾ ವಿತ್ ನಾಗಭರಣ ಸರ್, ಆಮೇಲೆ ದರ್ಶನ್ ಜೊತೆ ಸ್ವಾಮಿ ಮಾಡಿದ್ದು, ಆಮೇಲೆ ತುಂಬ ದೊಡ್ಡ ಬ್ರೇಕ್ ಆಯಿತು. ಇಷ್ಟು ದಿನ ಆಯಿತು ಆ್ಯಂಡ್ ಇದು ಕನ್ನಡ ಇಂಡಸ್ಟ್ರಿಲೇ ಒಂದು ರೀ ಎಂಟ್ರಿ ಥರ ನನಗೆ. ಆ್ಯಂಡ್ ನಾನು ಹೀರೋಯಿನ್ ಇರೋ ಟೈಮಲ್ಲಿ ಇಟ್ಸ್ ಅ ವೆರಿ
ಹೀರೋಯಿನ್ಗೆ ಯೂಶುವಲ್ ಕಥಾಪಾತ್ರ ಅಷ್ಟೇನೆ, ಒಂದು ಶಾರ್ಟ್ ಸ್ಕರ್ಟ್ ಇರಬೇಕು ಇಲ್ಲ ಅಂತ ಜಾಸ್ತಿ ಆಕ್ಟಿಂಗ್ಗೆ ಸ್ಕೋಪ್ ಏನು ಇಲ್ಲ. ಆ್ಯಂಡ್ ಟುಡೇ ಸಿನಿಮಾ ಹ್ಯಾಸ್ ಡೆವಲಪ್ಡ್ ಸೋ ಮಚ್ ವರ್ಸಿಟಾಲಿಟಿ, ಅಷ್ಟು ಅಮೇಝಿಂಗ್ ರೋಲ್ಸ್ ಸಿಗುತ್ತೆ ಹೀರೋಯಿನ್ಸ್ಗೆ. ಸೊ ಫಾರ್ ಯು ಆಲ್ ಐ ಆಮ್ ಸೋ ಜೆಲಸ್ ಬಿಕಾಸ್ ಆ ಟೈಮಲ್ಲಿ ಇಟ್ ವಾಸ್ ನಾಟ್ ಈಸಿ ಫಾರ್ ಅಸ್. ಲಂಕೆ ಸಿನಿಮಾ ಅಲ್ಲಿ ನನ್ನ ಕಥಾಪಾತ್ರ ತುಂಬ ಡಿಫ್ರೆಂಟ್. ಏನು ಸೋ ಮೆನಿ ಮೂವೀಸ್ ಐ ಹ್ಯಾವ್ ಡನ್, ಬಟ್ ಈ ಥರನ ಕಥಾಪಾತ್ರ ಯಾರು ನನಗೆ ಕೊಟ್ಟಿಲ್ಲ ಆಫ್ಟರ್ ನೀಲಾ ಆಫ್ ಕೋರ್ಸ್. ಸೊ ಥ್ಯಾಂಕ್ ಯು ರಾಮ್ ಪ್ರಸಾದ್ ಸರ್. ಈ ಥರನ ಒಂದು ಕಥಾಪಾತ್ರ ಯು ಟ್ರಸ್ಟೆಡ್ ದಟ್ ಐ ಕ್ಯಾನ್ ಡೂ ಇಟ್. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ನಾನು ಮಾಡಿರೋ 11 ಮೂವೀಸಲ್ಲಿ ಈ ಥರನ ಕಥಾಪಾತ್ರ ನಾನು ಮಾಡಲ್ಲ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ತುಂಬ ಡಿಫ್ರೆಂಟ್, ತುಂಬ ಬೋಲ್ಡ್. ನಾನು ಮಾಡಿರೋ ಅಷ್ಟು ಕಥಾಪಾತ್ರ ಅಲ್ಲಿ ದಿಸ್ ವಿಲ್ ಬಿ ಐ ಥಿಂಕ್ ಫಾರ್ ಮೀ ಹೈಲೈಟ್ ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಸೇ, ಈ ಫಿಲಮ್ ಅಲ್ಲಿ ನನಗೆ ಫೋನ್ ಮಾಡಿ ಸ್ಕ್ರಿಪ್ಟ್ ಹೇಳಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಲ್ಲ. ಯೂಶ್ವಲಿ ಇಂಡಸ್ಟ್ರಿಯಲ್ಲಿ ಹೀರೋ, ಹೀರೋಯಿನ್, ಮೇನ್ ಆರ್ಟಿಸ್ಟ್, ವಿಲನ್ ಅವರಿಗೆ ಮಾತ್ರ ಡೈರೆಕ್ಟರ್ ಸ್ಕ್ರಿಪ್ಟ್ ಹೇಳ್ತಾರೆ, ಸ್ಟೋರಿ ಹೇಳ್ತಾರೆ. ಚಿಕ್ಕದು ಕಥಾಪಾತ್ರ ಮಾಡೋ ಆರ್ಟಿಸ್ಟ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೇಳ್ತಾರೆ. ಸೊ ನನಗೆ ಆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನೀವು. ಸೊ ಅದಕ್ಕೆ ಥ್ಯಾಂಕ್ ಯು. ನಾನು ಮಾಡಿರೋದು ಚಿಕ್ಕದು ಕಥಾಪಾತ್ರ, ಬಟ್ ಇಟ್ಸ್ ವೆರಿ ಸಿನಿಮಾ ನೋಡಿ ಥಿಯೇಟರ್ಲಿಂದ ಹೋಗೋಕ್ಕೆ ಐ ಥಿಂಕ್ ಐ ವಿಲ್ ಬಿ ಇನ್ ದರ್ ಮೈಂಡ್. ಐ ಹೋಪ್ ಸೊ ಅಟ್ ಲೀಸ್ಟ್. ಸೆಕೆಂಡ್ಲಿ, ನನ್ನ ಕಥಾಪಾತ್ರ ನೀವು ನರೇಟ್ ಮಾಡಿದ್ರೆ ಟೈಮ್, ನೀವು ಸೀನ್ ಮಾತ್ರ ಮಾಡಲ್ಲ, ನೀವು ಒಂದೊಂದು ಡೈಲಾಗ್ ಲೈಕ್ ಹಿ ನ್ಯೂ ದ ಡೈಲಾಗ್ಸ್ ಬೈ ಹಾರ್ಟ್. ದಟ್ ಡೇ ನೀವು ನನಗೆ ನರೇಟ್ ಮಾಡಿದ್ರೆ ಸ್ಟೋರಿಗೂ ನಾನು ಸೆಟ್ಟಲ್ಲಿ ನೋಡಿದ್ರೆ ಡೈಲಾಗ್ಗೆ ನೋ ಡಿಫ್ರೆನ್ಸ್. ಸೊ ಫಾರ್ ದ್ಯಾಟ್ ಐ ನೋ that comes only from a crazy amount of dedication. So hats off to you, sir, and I hope that your dedication and your sacrifices and your hard work is appreciated by the audience. So ದಯವಿಟ್ಟು ಎಲ್ಲರೂ ಲಂಕೆ ಫಿಲ್ಮ್ ಥಿಯೇಟರ್ ಅಲ್ಲಿ ನೋಡಿ. Thank you so much for all the love and support. Thank you. ಯಾರೇ ಕರೆದ್ರು ಕೂಡ, ಅದರಲ್ಲೂ ಸ್ಪೆಷಲಿ ಹೊಸಬ್ರು ಕರೆದಾಗ ಮೊದಲಿಗೆ ನೀವು ಒಗೊಟ್ಟು ಬರ್ತೀರಾ, ಅವ್ರಿಗೆ ಸ್ಪಂದಿಸ್ತೀರಾ. ದಟ್ ಇಸ್ ರಿಯಲಿ ನೈಸ್. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಹಿಮ್. ಯಾಕಂದ್ರೆ ಬೇರೆ ಊರಿಗೆ ಹೋಗಿ ಬೇಕಿತ್ತು, ಆದ್ರೂ ಬಂದಿದ್ದೀರಾ. ಸೊ ಧನಂಜಯ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಹೊಸಬನೇ, ಎಲ್ಲರೂ ಹೊಸಬ್ರೆ. ತುಂಬಾ ಖುಷಿ ಆಯ್ತು. ಎಲ್ಲರೂ ಖುಷಿ, ಎಕ್ಸೈಟ್ಮೆಂಟ್ ನೋಡೋಕೆ ಖುಷಿ ಆಗುತ್ತೆ. ಅಷ್ಟೇ ಬೇಗ ಥಿಯೇಟರ್ಸ್ 100% ಓಪನ್ ಆಗಿ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡಂಗೆ ಆಗ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಸೊ ಆದಷ್ಟು ಬೇಗ ಅದಾಗುತ್ತೆ ಅನ್ಕೊಂತೀನಿ. ಆ್ಯಂಡ್ ಯೋಗಿ ಹೇಳ್ತಾ ಇದ್ದಿದ್ದು ಏನೋ ಒಂದು ಕಾಲಿಗೆ ಬಂದೆ ಅಂತ, ಹಂಗೇನಿಲ್ಲ. ನಾನು ಬರಬೇಕು, ಕರೆದಾಗ ಇಲ್ಲ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಆ ಥರದ್ದೊಂದು ಫ್ರೆಂಡು ಆ್ಯಂಡ್ ಈಸ್ ಸಚ್ ಎ ಗುಡ್ ಫ್ರೆಂಡ್. ನಾನು ತುಂಬ ಸಿಕ್ಕಿರಲಿಲ್ಲ. ಈಗ ಒಂದು ಪ್ರಾಜೆಕ್ಟ್ ಜೊತೆಗೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ತುಂಬ ಡೀಟೇಲ್ಸು ಕೊಡೋಕ್ಕಾಗಲ್ಲ. ಆಲ್ರೆಡಿ ಯೋಗಿ ಅನೌನ್ಸ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಹೇಳ್ತೀನಿ. ಯಾಕೆಂದರೆ ನಾವು ತುಂಬ ದೊಡ್ಡದಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಆ ಥರ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ವಿ. ಆಲ್ರೆಡಿ 2-3 ಸರಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಹೆಡ್ ಬುಷಲ್ಲಿ ಈಸ್ ಪ್ಲೇಯಿಂಗ್ ಒನ್ ಆಫ್ ದ ಮೇಜರ್ ರೋಲ್ಸ್. ನಾನು ಹೋಗಿ ಕೇಳಿದಾಗ ಅಂದರೆ ಅವ್ರ ಸಿನಿಮಾನ ಪ್ರೀತಿಸೋದಿರಲಿ ಮತ್ತು ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋದು ಎಲ್ಲದನ್ನು, ಜೊತೆಗಿದ್ರೆ 24 ಗಂಟೆ ಜೊತೆಗಿದ್ರು 24 ಗಂಟೆ ನಕ್ಕೊಂಡು ಆರಾಮಾಗಿರ್ಬೋದು. ಆ್ಯಂಡ್ ಇನ್ನೊಂದು ಎಲ್ರಿಗೂ ಗೊತ್ತಿರೋದೇ ವಿಷಯ, ಈಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ. ನ್ಯಾಚುರಲ್ ಆಕ್ಟರ್ಸ್ ಅಂತ ಏನು ಕರಿತೀವಲ್ಲ, ಆರ್ಟಿಸ್ಟಿಕ್ ಇರುವಂಥ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್, ಫೈನೆಸ್ಟ್ ಡಾನ್ಸರ್. ಯಾವ ಪಾತ್ರಕ್ಕೆ ಬೇಕಾದ್ರೂ ತುಂಬ ಚೆನ್ನಾಗಿ ಕೂರಿಸ್ಕೊಂಡು ಕೆಲಸ ಮಾಡ್ಬೋದಂತಹ ಅದ್ಭುತವಾದ ಕಲಾವಿದ. ಆ್ಯಂಡ್ ತುಂಬ ಯಂಗ್ ಏಜಲ್ಲೇ ಒಂದು ಸೂಪರ್ ಸ್ಟಾರ್ ಇದನ್ನು ನೋಡಿ ಎಲ್ಲದನ್ನು ನೋಡಿಕೊಂಡು ಒಂದು ಹಿಂಗೆ ಬಂದು ನಿಂತ್ಕೊಂಡಿರುವಂಥ ಕಲಾವಿದ. ಆ್ಯಂಡ್ ಇನ್ನೂ ತುಂಬ ನೋಡೋದಿದೆ ಯೋಗಿದು. ಆ್ಯಂಡ್ ಇಡೀ ತಂಡದ ಕೆಲಸ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಧನವರು, ಆ್ಯಂಡ್ ಕಾವ್ಯ, ಕೃಷಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ಗೌಸ್ಪೀರ್ ಅವ್ರ ಸಾಹಿತ್ಯದ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಬರೀತಾರೆ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿರ್ದೇಶಕರು. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಸಿನಿಮಾಗಳು
ಬೇಗ ಮತ್ತೆ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋಂಥ ದಿನಗಳು ಬರಬೇಕು. ಅದು ಶುರುವಾಗಲಿ ಬೇಗ. ಆ್ಯಂಡ್ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಾಗಲಿ ಸಿನಿಮಾ, ನೋಡೋಣ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು ವೆರಿ ಮಚ್.